ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಡಿ ಡಿ ವ್ಲಾಗ್ಸ್. ಇವತ್ತು ನಾನು ಹುಣಸೆಹಣ್ಣು ಹಾಗೂ ಟೊಮೆಟೊ ರಸಮನ್ನು ಹೇಗೆ ನನ್ನ ಸ್ಟೈಲ್ನಲ್ಲಿ ಮಾಡ್ತೀನಿ ಅಂತ ನಿಮಗೆ ತೋರಿಸ್ತೀನಿ. ಇದು ತುಂಬ ಸಿಂಪಲ್ ಆ್ಯಂಡ್ 1 ಮಿನಿಟ್ನಲ್ಲಿ ರಸಮ್ ಮಾಡಿಬಿಡ್ಬೋದು. ಜ್ವರ ನೆಗಡಿ ಬಂದು ಬಾಯಿ ಕೆಟ್ಟಿರೋರಿಗೆ ಹಾಗೆ ಡೈಜೆಷನ್ ಆಗದೆ ಕಷ್ಟಪಡ್ತಿರೋರಿಗೆ ಈ ರಸಮ್ ಅಂತೂ ತುಂಬಾ ಯೂಸ್ಫುಲ್ ಆಗಿರುತ್ತೆ. ಒಂದು ಪಾತ್ರೆಗೆ ಎಣ್ಣೆ, ಸಾಸಿವೆ, ಒಣಮೆಣಸಿನ್ಕಾಯಿ, ಕರ್ಬೇವಿನ ಸೊಪ್ಪು ಹಾಗೆ 2 ಜಜ್ಜಿದ ಬೆಳ್ಳುಳ್ಳಿಯನ್ನು ಹಾಕಿ ಈ ಥರ ನಾನು ಸ್ಟಿರ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ನಾನಿಲ್ಲಿ ಬೆಳ್ಳುಳ್ಳಿ, ಜೀರಿಗೆ, ಮೆಣಸನ್ನು ಮಿಕ್ಸಿಗೆ ಹಾಕಿ ಈ ಥರ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೆ. ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಈ ಥರ ಚೆನ್ನಾಗಿ ಫ್ರೈ ಆಗಬೇಕು, ಹಸಿ ವಾಸನೆ ಸ್ವಲ್ಪ ಹೋಗೋ ತನಕ. ಹಾಗೆ ನಾನು ಇದಕ್ಕೆ ಅರಿಶಿನ ಒಂಚೂರು ಹಾಗೆ ಇಂಗುವನ್ನು ಯೂಸ್ ಮಾಡ್ತಾ ಇದ್ದೀನಿ. ಇಂಗು ಯೂಸ್ ಮಾಡೋದ್ರಿಂದ ಡೈಜೆಷನ್ಗೆ ತುಂಬಾ ಹೆಲ್ಪ್ ಆಗುತ್ತೆ ಆ್ಯಂಡ್ ಸ್ವಲ್ಪ ಟೇಸ್ಟ್ ಕೂಡ ಎನ್ಹ್ಯಾನ್ಸ್ ಆಗುತ್ತೆ ಅಂತ ಇಂಗುವನ್ನು ಯೂಸ್ ಮಾಡ್ತಾರೆ. ಹೀಗೆ ಚೆನ್ನಾಗಿ ಎಲ್ಲವನ್ನು ಫ್ರೈ ಮಾಡಿದ ಮೇಲೆ ನಾನಿಲ್ಲಿ ಫಸ್ಟೇ ಟೊಮೆಟೊ ಹಾಗೂ ಹುಣಸೆಹಣ್ಣನ್ನ ಕಿವುಚಿಟ್ಕೊಂಡಿದ್ದೆ. ಹುಣಸೆಹಣ್ಣ ನೆನೆಸಿಟ್ಕೊಂಡು ಟೊಮೆಟೊ ಅದರಲ್ಲೇ ಹಾಕಿ ಕಿವುಚಿಟ್ಕೊಂಡ್ರೆ ಈಸಿ ಆಗಿಬಿಡುತ್ತೆ ಕೆಲಸ. ಆ್ಯಂಡ್ ಆ ವಾಟರ್ನ ನಾನು ಹೀಗೆ ಟೊಮೆಟೊ ಆ್ಯಂಡ್ ಹುಣಸೆಹಣ್ಣು ಪಿಪ್ಪನ್ನು ತೆಗೆದು ವಾಟರ್ ಮಾತ್ರ ಹಾಕಿಬಿಟ್ಟು ಅದಕ್ಕೆ ಒಂದು ಹಾಫ್ ಸ್ಪೂನಷ್ಟು ರಸಮ್ ಪೌಡರನ್ನು ಹಾಕಿ ಸ್ವಲ್ಪ ಕೊತ್ತಂಬರಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಒಂದು ಕುದಿ ಬರೋವರೆಗೂ ಕುದಿಸ್ಕೊಳ್ತಾ ಇದ್ದೀನಿ. ತುಂಬ ಕುದಿದ್ರೆ ರಸಮ್ ಟೇಸ್ಟ್ ಹೋಗಿಬಿಡುತ್ತೆ. ಒಂದು ಕುದಿ ಬಂದರೆ ಸಾಕು. ಆ್ಯಂಡ್ 1 ಮಿನಿಟ್ನಲ್ಲಿ ತುಂಬ ಸಿಂಪಲಾಗಿ ರಸಮ್ ರೆಡಿ ಆಗಿಬಿಡುತ್ತೆ. ಆ್ಯಂಡ್ ಎಲ್ಲರೂ ಒನ್ಸ್ ಟ್ರೈ ಮಾಡಿ ನೋಡಿ, ಈಸಿಯಾಗಿ ಮಾಡ್ಕೋಬಹುದು. ಜ್ವರ ಬಂದಾಗ ಈ ರಸಮ್ 1 ಗ್ಲಾಸ್ ಕುಡಿದ್ರೆ ಫಟಾಫಟ್ ಅಂತ ನೆಗಡಿ ಎಲ್ಲ ಹೋಗಿಬಿಡುತ್ತೆ. ಸೊ ಟ್ರೈ ಮಾಡಿ. ಫಾಲೋ ಆ್ಯಂಡ್ ಸಬ್ಸ್ಕ್ರೈಬ್ ಫಾರ್ ಮೋರ್ ವೀಡಿಯೋಸ್. ಥ್ಯಾಂಕ್ ಯು.